ಶ್ರೀ ಹಜರತ್ ಸೈಯದ್ ಸಾದಿತ್ ಸೂಫಿ ಸಂತರು ಇಲ್ಲಿ ತಪಸ್ಸು ಮಾಡಿರುವಂಥ ಸ್ಥಳ ಇದು. ಸೂಫಿ ಸಂತರು ಇಲ್ಲಿ ತಪಸ್ಸು ಮಾಡಿ ಅಲ್ಲಿ ಐಕ್ಯ ಆಗಿದ್ದಾರೆ. ಅಲ್ಲಿಂದ ಇಲ್ಲಿಗೆ ಒಂದು 300 ಮೀಟ್ರ್ ದೂರ ಇದೆ ಅಷ್ಟೇ. ಬಂದ ಭಕ್ತಾದಿಗಳಿಗೆ ಇಲ್ಲಿ ಪರಿಹಾರ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾವು ಇವತ್ತಿನ ಸಂಚಿಕೆಯಲ್ಲಿ ಶ್ರೀ ಹಜರತ್ ಸೈಯದ್ ಸಾದತ್ ದರ್ಗಾ ಮತ್ತು ಭೂತರಾಯ ಚೌಡೇಶ್ವರಿ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ. ಈ ಪವಿತ್ರ ಸ್ಥಳವು ಶಿವಮೊಗ್ಗದಿಂದ ಸುಮಾರು 37 ಕಿಲೋಮೀಟರ್ ದೂರವಿದ್ದು ತೀರ್ಥಹಳ್ಳಿಯಿಂದ 32 ಕಿಲೋಮೀಟರ್ ದೂರದಲ್ಲಿದೆ. ಈ ಒಂದು ಪವಿತ್ರ ಸ್ಥಳಕ್ಕೆ ದೇಶ ವಿದೇಶಗಳಿಂದ ಭಕ್ತಾದಿಗಳು ಬಂದು ತಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಂಡು ಹೋಗುತ್ತಾರೆ. ನಮಸ್ಕಾರ. ನಾವು ಈ ದಿನ ಹಣಗೆರೆಕಟ್ಟೆ ಗ್ರಾಮದ ಶ್ರೀ ಚೌಡೇಶ್ವರಿ ಭೂತೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ದರ್ಗಾ ಕೂಡ ಹೌದು, ದೇವಸ್ಥಾನ ಕೂಡ ಹೌದು. ಬನ್ನಿ ಈ ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಕರ್ನಾಟಕದಲ್ಲಿ ಅನೇಕ ದರ್ಗಾ ಮತ್ತು ದೇವಾಲಯಗಳು ಜೊತೆಯಲ್ಲಿಯೇ ಇದ್ದರೂ ಸಹ ಹಣಗೆರೆಕಟ್ಟೆ ಗ್ರಾಮದಲ್ಲಿರುವ ಈ ಸ್ಥಳವು ಹೆಚ್ಚಿನ ಮನ್ನಣೆಯನ್ನು ಪಡೆದಿದೆ. ನೋಡಿ ಫ್ರೆಂಡ್ಸ್, ಇದೇ ಶ್ರೀ ಚೌಡೇಶ್ವರಿ ದೇವಿ. ಈ ಒಂದು ದರ್ಗಾದಲ್ಲಿ, ಇದು ದರ್ಗಾ ಹೌದು, ಆಮೇಲೆ ದೇವಸ್ಥಾನನೂ ಹೌದು. ಇದು ಚೌಡಮ್ಮ, ಆಮೇಲೆ ಅದು ಹಜರತ್ ಸೈಯದ್ ಸಾದಿತ್ ಅಂತೆ. ಆಮೇಲೆ ಇದು ಭೂತೇಶ್ವರ, ಶ್ರೀ ಭೂತನಾಥೇಶ್ವರ. ಇದು ಇಲ್ಲಿ ಈ ದೇವಸ್ಥಾನದಲ್ಲಿ, ದರ್ಗಾದಲ್ಲಿ ಪೂಜೆ ಮಾಡುವಂಥ ಸಾಹೇಬ್ರು, ಗುರುಗಳಿವರು. ಈ ದೇವಸ್ಥಾನದ ಒಂದು ಮಾಹಿತಿಯನ್ನು ಗುರುಗಳ ಹತ್ರ ಕೇಳೋಣ. ಸಾಹೇಬ್ರೆ, ನಿಮ್ಮ ಹೆಸರು ಹೇಳ್ರಿ. ನಮ್ಮ ಹೆಸರು ಸೈಯದ್ ಸಾದಿಕ್ ಪಾಷಾ. ಈ ದೇವಸ್ಥಾನದ ಬಗ್ಗೆ, ಇದರ ಇತಿಹಾಸ, ಇಲ್ಲಿನ ಒಂದು ಮಹಿಮೆ ಬಗ್ಗೆ ಹೇಳ್ತೀರಾ? ಇದು ಮಹಿಮೆ ಏನಿಲ್ಲ, 3 ದೇವರು ಇರೋದು, ಅದೇ ಮಹಿಮೆ, ಭಾವಿಕತೆ ಸ್ಥಳ ಇದು. ಹಜರತ್ ಸೈಯದ್ ಸಾದತ್ ದರ್ಗಾ, ಭೂತರಾಯ, ಚೌಡೇಶ್ವರಾಯ 3 ದೇವರು ಒಟ್ಟಿಗೆ ಇರೋದಿಲ್ಲ. ಇಲ್ಲಿ ಭೇದ ಭಾವ ಏನೂ ಇಲ್ಲ, ಎಲ್ಲ ಜನ ಆಗತ್ತೆ ಇಲ್ಲಿ. ಹಿಂದೂ ಮುಸ್ಲಿಂ ಎಲ್ಲ ಐಕ್ಯತೆ, ಹಿಂದೂ ಮುಸ್ಲಿಂ ಭಾವಿಕತೆ ಸ್ಥಳ ಇದು. ಇಲ್ಲಿ ಭೇದ ಭಾವ ಏನಿಲ್ಲ. ಇಲ್ಲೆಲ್ಲ ಕೆಲಸವನ್ನು ಬಗೆಹರಿಸ್ತಿದ್ರು. ಮಾಟ ಗಂತ್ರ ಮಾಡಿಸಿದ್ರೆ ಮಳೆ ಹೊಡಿತಾರೆ. ಆಮೇಲೆ ನಿಮಗೆ ಜನ ಚಡಿ ಕೊಟ್ಟರು ಬಾಯಿ ಬಂದಾಗಲೇ ಬೀಗ ಹಾಕ್ತಾರೆ. ನಿಮ್ಮ ಶತ್ರುಗಳಿದ್ರೆ ಮಳೆ ಹೊಡಿತಾರೆ, ನಿಮಗೆ ದುಡ್ಡು ಕೊಡೋದಿದ್ದರೆ ಮಳೆ ಹೊಡಿತಾರೆ. ಆಮೇಲೆ ಬಾಬಾನ ಹತ್ರ ಒಂದು 11 ರೂಪಾಯಿ ಹಾಕಿ ಹರಕೆ ಕಟ್ತಾರೆ. ನಿಮ್ಮ ಮನಸ್ಸಲ್ಲಿ ಬೇಗ ನಮ್ಮ ಪರಿಹಾರ ಆಗಲಿ ಅಂತ ಬಾಬಾನ ಹತ್ರ ಮನಸ್ಸಲ್ಲಿ ಬೇಡಿ ಸ್ವಾಮಿ ಪಾದದ ಹತ್ರ ಬೇಡ್ಕೊಂಡು 11 ರೂಪಾಯಿ ಹಾಕಿ ಪ್ರಾರ್ಥನೆ ಮಾಡಿ ಹರಕೆ ಕಟ್ತಾರೆ. ಆ ಪ್ರಾರ್ಥನೆ ಮಾಡಾದ್ಮೇಲೆ, ಕೆಲಸ ಆದಮೇಲೆ ಅವ್ರು ಕಾಣಿಕೆ ಹುಂಡಿಗೆ ಹಾಕಿ ಹೋಗ್ತಾರೆ. ಅವ್ರ ಮನಸ್ಸಿಂದ ಅವ್ರು ಎಷ್ಟೆಷ್ಟು ಬೇಡ್ಕೊಂಡಿರ್ತಾರೆ, ಅವ್ರ ಮನಸ್ಸಿಂದ ಭಕ್ತಿಯಿಂದ ಹುಂಡಿಗೆ ಹಾಕಿ ಹೋಗ್ತಾರೆ. ಸಮಸ್ಯೆ ಎಲ್ಲ ಪರಿಹಾರ ಆಗುತ್ತೆ. ನಾನು ನೋಡಿದ ಮಟ್ಟಿಗೆ ಇಲ್ಲಿ ಯಾವಾಗ ನೋಡಿದ್ರು ತುಂಬ ಜನ ಇರ್ತಾರೆ. ಭಾನುವಾರ ದಿವಸ ಮತ್ತು ಅಮಾವಾಸ್ಯೆ ದಿವಸ ಕ್ರೌಡ್ ಇರುತ್ತೆ. ಇಲ್ಲ, ನಾವು ತುಂಬ ಸರಿ ಬಂದಿದ್ದೀವಿ. ಇಲ್ಲಿ ತುಂಬ ಜನ ಇರ್ತಾರೆ ಯಾವಾಗಲೂ. ಅಂದರೆ ತುಂಬ ಕಡೆಯಿಂದ ಜನ ಬರ್ತಾರೆ. ಎಲ್ಲ ಜನಾಂಗ ಬರ್ತದ್ರಿ, ಎಲ್ಲ ಜನ. ಎಲ್ಲ ಜನಾಂಗದಿಂದ ಬರ್ತಾರೆ. ಇಲ್ಲಿ ಏನು ಹಂಗೆ ಯಾವ ದೇಶದಿಂದ ಬರ್ತಾರೆ? ಇಂಗ್ಲೆಂಡಿಂದ ಬಂದಿದ್ರು ಮೊನ್ನೆ. ಇಂಗ್ಲೆಂಡಿಂದ ಬರ್ತಾರೆ. ಇಂಗ್ಲೆಂಡಿಂದ ಬಂದಿದ್ರು ಒಬ್ಬರು. ಆಮೇಲೆ ಭಾಳ ಇದರಿಂದೆಲ್ಲ ಬರ್ತಾರೆ. ಅದು ಇಂಗ್ಲೆಂಡಿಂದ ಮೊನ್ನೆ ಬಂದು ಹೋದ ಒಬ್ಬರು. ದೇಶ ವಿದೇಶಗಳಿಂದ ಎಲ್ಲ ಭಕ್ತಾದಿಗಳು ಬಂದು ಇಲ್ಲಿ ಸಮಸ್ಯೆ ಎಲ್ಲ ಪರಿಹಾರ ಮಾಡ್ಕೊಂಡು ಒಬ್ಬರು ಬಂದು ಹೋದ್ರು ಮೊನ್ನೆ ಇಂಗ್ಲೆಂಡಿಂದ. ಅವ್ನು ಇಂಗ್ಲೀಷಲ್ಲಿ ಮಾತಾಡಿದ್ರ, ನಂಗೆ ಇಂಗ್ಲೀಷ್ ಮಾತಾಡಲ್ಲ ಪಾಪ. ಅವ್ನು ಬಂದು ಹೋದ. ಈ ದೇವ್ರ ಹೆಸರು ಏನು ಹೇಳ್ರಿ ಇನ್ನೊಂದ್ಸರಿ? ಹಜರತ್ ಸೈಯದ್ ಸಾದತ್ ದರ್ಗಾ. ಈ ಕಡೆ ಚೌಡಮ್ಮ, ಆ ಕಡೆ ಚೌಡೇಶ್ವರಾಯ. ಅದು ಭೂತರಾಯ, ಅದು ಚೌಡೇಶ್ವರಾಯ. ಇದು ಭೂತರಾಯ, ಆ ಕಡೆ ಚೌಡಮ್ಮ. ಇದು ಎಷ್ಟು ವರ್ಷ ಆಯ್ತು ಇದು ಸ್ಥಾಪನೆ? 400 ವರ್ಷ ಹತ್ರ ಆಗಿದೆ. ಯಾವ ಮನೆತನ ಅಂದ್ರೆ? ಇದು ಸೂಫಿ ಮನೆತನದಿಂದ. ಸೂಫಿ ಮನೆತನ. ಮತ್ತು ಅಲ್ಲ, ದೇವರಲ್ಲಿ ಸ್ಥಾಪನೆ ಆಗ ಕಾರಣ? ಅದು ಸೂಫಿ ಮನೆತನ ಬಂದಿರೋದು. ಅಂದ್ರೆ ಇದು ತುಂಬಾ ಇತಿಹಾಸ ಇದೆ. ಅಂದ್ರೆ ಹಳಬ್ರಿಗೆ ಕೇಳ್ಬೇಕು. ಇದು ಸದ್ಯಕ್ಕಂದ್ರೆ ಇಲ್ಲಿ ಭಕ್ತಾದಿಗಳು ಬಂದು ಅವ್ರ ಸಮಸ್ಯೆ ಎಲ್ಲ ಪರಿಹಾರ ಮಾಡ್ಕೊಂಡು ಹೋಗ್ತಾರೆ. ತುಂಬ ಧನ್ಯವಾದಗಳು ಸಾಹೇಬ್ರೆ. ಒಂದು ಕಾರ್ಡ್ ತೆಗೆದು ಹಾಕಿ ನಮ್ಮ ಯೂಟ್ಯೂಬಿಗೆ. ಕಾರ್ಡ್ ಕೊಡಿ ನೋಡಿ ಫ್ರೆಂಡ್ಸ್. ಇದು ಹಿಂದೂ ಮುಸ್ಲಿಂ ಐಕ್ಯತೆ ಸ್ಥಳ, ಏಕತೆ ಸ್ಥಳ, ಸರ್ವಧರ್ಮ ಸಮನ್ವಯ ಇದೆ. ಇಲ್ಲಿ ಚೌಡಮ್ಮ, ಭೂತೇಶ್ವರ ಜೊತೆಗೆ ಹಜರತ್ ಸೈಯದ್ ಸಾದಿಕ್ ಅಂತ ಇದ್ದಾರೆ. ಅಲ್ಲೇ ತೋರಿಸ್ರಿ. ಇನ್ನು ಹೊರಗಡೆಯಿಂದ ತುಂಬ ಚೆನ್ನಾಗಿದೆ ದೇವಸ್ಥಾನ. ದರ್ಗಾ ದೇವಸ್ಥಾನ ಎರಡು ಒಂದರಲ್ಲೇ ಇಲ್ಲಿ ಇದೆ. ಇಲ್ಲಿ ನೋಡಿ ಪೂಜೆ ಮಾಡ್ತಾರೆ. ಕಾಂಟ್ಯಾಕ್ಟ್ ನಂಬರ್ ನೋಡಿ ಫ್ರೆಂಡ್ಸ್, ಇದು ಕಾಂಟ್ಯಾಕ್ಟ್ ನಂಬರು SSH. ಓಕೆ.
ಸಾಹೇಬ್ರ ಇದು SSH ಏನಂದ್ರೆ ಅದು ಸೈಯದ್ ಸಾದತ್ ದರ್ಗಾ. ನೋಡಿ ಸ್ನೇಹಿತರೆ, ಈ ಥರ ಹಿಂದೂ ಮುಸ್ಲಿಂ ಕ್ರೈಸ್ತ ಅಂತ ಯಾವುದೇ ಭೇದ ಭಾವ ಇಲ್ಲದೆ ಪ್ರತಿಯೊಬ್ಬರು ದೇಶದ ಆಮೇಲೆ ವಿದೇಶದ ಜನರು, ವಿದೇಶದ ಭಕ್ತಾದಿಗಳು, ದೇಶದ ಭಕ್ತಾದಿಗಳು ಎಲ್ಲರೂ ಬಂದು ಇಲ್ಲಿ ಪ್ರತಿನಿತ್ಯ ಪೂಜೆ ಮಾಡಿ ಅವರವರ ಒಂದು ಕಷ್ಟವನ್ನು ಪರಿಹಾರ ಮಾಡಿಕೊಂಡು ಅವರ ಸಮಸ್ಯೆಗಳೆಲ್ಲ ಇಲ್ಲಿ ಹೇಳಿಕೊಂಡು ಅವ್ರ ಸಮಸ್ಯೆನೆಲ್ಲ ಇಲ್ಲಿ ಪರಿಹಾರ ಮಾಡ್ಕೊಂಡು ಹೋಗ್ತಿದ್ದಾರೆ. ಯಾವುದೇ ರೀತಿಯ ಮಾಟ ಮಂತ್ರ ಆಮೇಲೆ ಕೆಲವೊಂದು ಕೆಟ್ಟ ಒಂದು ದೃಷ್ಟಿಯನ್ನೆಲ್ಲ ಇಲ್ಲಿ ಪರಿಹಾರ ಮಾಡ್ಕೋಬಹುದು. ಈ ದೇವಸ್ಥಾನ ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ತೀರ್ಥಹಳ್ಳಿಯಿಂದ ಒಂದು 20 ಕಿಲೋಮೀಟ್ರ್ ಈ ಕಡೆ, ಆಮೇಲೆ ಆ ಕಡೆ ಹೊನ್ನಳ್ಳಿಯಿಂದ ಬಂದರೆ 500ರಿಂದ 20 ಕಿಲೋಮೀಟ್ರ್ ಆಗುತ್ತೆ. ನೋಡಿ, ಇದು ಸಂಜೆ ಟೈಮು ಸ್ನೇಹಿತರೆ. ಬೆಳಗ್ಗೆ ಬಂದರೆ ಇನ್ನೂ ತುಂಬ ಜನ ಇರ್ತಾರೆ ಇಲ್ಲಿ. ನೋಡಿ, ಇಲ್ಲಿ ಅವ್ರ ಬೇಡಿಕೆಗಳನ್ನೆಲ್ಲ ಇಲ್ಲಿ ಬರೆದು ಇಲ್ಲಿ ಬೀಗ ಎಲ್ಲ ಹಾಕಿ ಹೋಗ್ತಾರೆ. ಈ ಥರ ಇನ್ನೂ ತುಂಬಾ ಇದೆ ಸ್ನೇಹಿತರೆ. ಇಲ್ಲಿನ ಇತಿಹಾಸವನ್ನು ಕೆತ್ಕೊಂತ ಹೋದರೆ ತುಂಬ ಇದೆ. ಈಗಿನ ಕಾಲದ ಜನಕ್ಕೆ ಸ್ವಲ್ಪ ಅಷ್ಟೊಂದು ಮಾಹಿತಿ ಇಲ್ಲ. ಹಳುಬ್ರು ಯಾರಾದರೂ ಸಿಕ್ಕರೆ ಕೇಳಬೇಕು ಅವ್ರ ಹತ್ರ. ಇದು ಹಳೆಯ ಕಾಲದ ಮರ. ಸೂಚನೆ, ಮರಕ್ಕೆ ಮಳೆಯನ್ನು ಹೊಡೆಯಬಾರದು ಸೂಚನೆ ಹಾಕಿದ್ದಾರೆ ಫ್ರೆಂಡ್ಸ್, ಮಳೆ ಹೊಡಿಬಾರ್ದು ಅಂತ ಹೇಳಿ. ಇದು ಶ್ರೀ ಭೂತರಾಯ. ನೋಡಿ ಫ್ರೆಂಡ್ಸ್, ಅದು ಭೂತನಾಥ, ಇದು ಚೌಡೇಶ್ವರಿ. ಭಕ್ತಾದಿಗಳು ಯಾರೂ ಸಹ ಚೌಕದ ಮೇಲೆ ಕಾಲಿಟ್ಟು ಹತ್ತಬಾರದು. ಕಾಣಿಕೆ ಹೊಂಡಿ. ಯಾವುದೇ ಒಂದು ಕಷ್ಟ ಇಲ್ಲಿ ಎಲ್ಲ ಪರಿಹಾರ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ರಿಜಿಸ್ಟ್ರೇಷನ್ ಕೂಡ ಮಾಡ್ಬೋದು. ಎಷ್ಟು ದಿನ ಇರ್ತಾರೆ ಅಂತ ರಿಜಿಸ್ಟ್ರೇಷನ್ ಮಾಡಿ ಇಲ್ಲಿ ಇದ್ದು ಉಳ್ಕೊಂಡು ಅವ್ರ ಕೋರಿಕೆಯನ್ನೆಲ್ಲ ಪರಿಹಾರ ಮಾಡ್ಕೊಂಡು ಅವರ ಹರಕೆಯನ್ನೆಲ್ಲ ತೀರಿಸ್ಕೊಂಡು ಹೋಗ್ಬೋದು. ಇಲ್ಲಿ ಉಳ್ಕೊಳ್ಳೋದಕ್ಕೆ ರೂಮ್ಸ್ ಕೂಡ ಇದೆ ಫ್ರೆಂಡ್ಸ್. ನೋಡಿ, ನೈಟ್ ವ್ಯೂ ಎಷ್ಟು ಚೆನ್ನಾಗಿದೆ. ಹಗಲತ್ತು ಬರ್ಬೇಕಾಗಿತ್ತು, ನಾವು ರಾತ್ರಿ ಹೊತ್ತು ಬಂದುಬಿಟ್ಟಿದ್ದೀವಿ. ನೋಡಿರಿ, ಇಲ್ಲಿ ಪೂಜೆ ಮಾಡಿದ್ದಾರೆ. ಇಲ್ಲಿಗೆ ಬಂದು ಸ್ವಲ್ಪ ಒಂದು 5 ನಿಮಿಷ ಕುಂತ್ರೆ ಮನಸ್ಸಿಗೆ ತುಂಬ ನೆಮ್ಮದಿ ಸಿಗುತ್ತೆ ಫ್ರೆಂಡ್ಸ್. ಅಲ್ಲಿ ನಮ್ಮ ಫ್ರೆಂಡ್ಸ್ ನಿಂತಿದ್ದಾರೆ. ಉಳ್ಕೊಳ್ಳೋದಕ್ಕೆ ರೂಮ್ ಇದು. ಹಾಯ್, ಇವರೆಲ್ಲ ನಮ್ಮ ಅಣ್ಣ ತಮ್ಮಂದಿರು, ಬಂಧು ಬಳಗರು, ಅಣ್ಣ ತಮ್ಮಂದಿರು, ಬಂಧು ಬಳಗದವರು. ಮೇನ್ ಇವನು ಹಿತೈಷಿಗಳು. ನಾನು ಹಿತೈಷಿ, ಆ ಕಡೆ ತಮ್ಮ ಬಂಧು ಬಳಗ ಹಿತೈಷಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಇಲ್ಲಿ ಪ್ಲೇಸ್, ಪ್ರಕೃತಿ ಸೌಂದರ್ಯ. ದೇವಸ್ಥಾನ ಮತ್ತು ದರ್ಗಾ ಎರಡೂ ಒಂದೇ ಸ್ಥಳದಲ್ಲಿ. ಆ ಕಡೆ ಮಸೀದಿ ಇದೆ ಫ್ರೆಂಡ್ಸ್. ಇದು ವಸತಿ ಗೃಹ. ಆ ಕಡೆ ಸಭಾಂಗಣ ಅಂತ ಇದೆ. ದೇವಸ್ಥಾನದ ಕಚೇರಿ, ಆಫೀಸ್ ರೂಮ್, ಆಡಳಿತ ಕಚೇರಿ. ಇದು ಮಸೀದಿ. ಇದು ಹಾಂ, ಮುಸ್ಲಿಮ್ಸ್ ಬಾಂಧವರು ಬಂದರೆ ಇಲ್ಲಿ ನಮಾಜ್ ಮಾಡ್ತಾರೆ. ಆಮೇಲೆ ನಮ್ಮ ಸನಾತನಿಗಳು, ಹಿಂದೂಗಳು ಬಂದರೆ ಆ ಕಡೆ ಪ್ರಾರ್ಥನೆ ಮಾಡ್ತಾರೆ. ಈ ಕಡೆ ನಮಾಜ್, ಆ ಕಡೆ ಪ್ರಾರ್ಥನೆ, ಒಂದೇ ಹತ್ರ. ಇಲ್ಲಿ ಭಕ್ತಾದಿಗಳು ಉಳ್ಕೊಳ್ಳೋದಕ್ಕೆ ರೂಮ್ಸ್ ಸಿಗು ಫ್ರೀ. ಪೂಜೆ ಸಾಮಾನುಗಳು ಸಿಗ್ತವೆ, ಪೂಜೆಯ ಸಾಮಗ್ರಿಗಳು. ಅಲ್ಲಿ ಒಬ್ರು ಕುತ್ಕೊಂಡಾರೆ, ಅವ್ರ ಹತ್ರ ಕೇಳೋಣ ಮಾಹಿತಿ. ನೋಡಿ, ಇಲ್ಲಿ ಸುಮಾರು ಒಂದು 100ರಿಂದ 150 ಅಂಗಡಿಗಳಿದಾವೆ ಫ್ರೆಂಡ್ಸ್. ಇಲ್ಲಿ ಅಲ್ಲ ಇರ್ಬೋದು 150 ಇರ್ಬೋದು. ನೋಡಿ, ಅಲ್ಲಿಂದ ಸ್ಟಾರ್ಟ್ ಆಗಿ ಅಲ್ಲಿ ತನಕ ಎಂಡಿಂಗ್ ತನಕ 500 ಮೀಟ್ರ್ ಪೂರ್ತಿ ಅಂಗಡಿನೇ ಇದಾವೆ ಫ್ರೆಂಡ್ಸ್. ಇಲ್ಲಿ 500 ಮೀಟ್ರ್ ಅಂಗಡಿನೇ ಇದ್ದಾವೆ ನೋಡ್ರಿ ಸುತ್ತಮುತ್ತ. ಅಲ್ಲಿಂದ ಹಿಡಿದು ಅಲ್ಲಿ ತನಕ. ನೋಡಿ ಫ್ರೆಂಡ್ಸ್, ಇಲ್ಲಿ ರಾತ್ರಿ ಅನ್ನಲ್ಲ, ಹಗಲು ಅನ್ನಲ್ಲ, ಎನಿ ಟೈಮ್ ಜನ ಓಡಾಡ್ತಾ ಇರ್ತಾರೆ. ಇದು ಒಂದು ಪುಣ್ಯ ಕ್ಷೇತ್ರ, ಇದು ದೇವರ ಸ್ಥಳ. ನೋಡಿ ಫ್ರೆಂಡ್ಸ್, ಇಲ್ಲಿ ಶ್ರೀ ಹಜರತ್ ಸೈಯದ್ ಸಾದಿತ್ ಸೂಫಿ ಸಂತರು ಇಲ್ಲಿ ತಪಸ್ಸು ಮಾಡಿರೋಂಥ ಸ್ಥಳ ಇದು. ಸೂಫಿ ಸಂತರು ಇಲ್ಲಿ ತಪಸ್ಸು ಮಾಡಿ ಅಲ್ಲಿ ಆಯ್ಕೆ ಆಗಿದ್ದಾರೆ. ಅಲ್ಲಿಂದ ಇಲ್ಲಿಗೆ ಒಂದು 300 ಮೀಟ್ರ್ ದೂರ ಇದೆ ಅಷ್ಟೇ. ಬಂದ ಭಕ್ತಾದಿಗಳಿಗೆ ಇಲ್ಲೇ ಪರಿಹಾರ.
ಈಶ್ವರನ ಕುಂತು ಶ್ರೀ ಹಜರತ್ ಸೈಯದ್ ಸಾದಿತ್ ಸೂಫಿ ಸಂತರು ಇಲ್ಲಿ ತಪಸ್ಸು ಮಾಡಿ ಇಲ್ಲಿಂದ ಸ್ವಲ್ಪ ದೂರ ಅಲ್ಲಿ ಕಾಣ್ತಾ ಇದೆಯಲ್ಲ ಅಲ್ಲಿ ದರ್ಗಾ ದೇವಸ್ಥಾನ ಕೂಡ ಹೌದು, ಅಲ್ಲಿ ಆಯ್ಕೆಯಾಗಿದ್ದಾರೆ. ಅವರ ಪವಾಡ ತುಂಬ ಅಪಾರವಾಗಿದೆ ಸ್ನೇಹಿತರೆ. ಪ್ರತಿಯೊಂದು ಸಮಸ್ಯೆಗೂ ಇಲ್ಲಿ ಪರಿಹಾರ ಕೊಡ್ತಿದ್ದಾರೆ. ಇಲ್ಲಿ ನೆಲೆಸಿ ಹಿಂದೂ ಆದ್ರೇನು ಮುಸ್ಲಿಮ್ಸ್ ಆದ್ರೇನು ದೇವ್ರೇ ಎಲ್ಲ ಶಿವನೊಬ್ಬ ನಾಮ ಹಲವು ಅನ್ನೋ ರೀತಿ ಅವನೊಬ್ಬನೇ ಅನೇಕ ರೂಪದಲ್ಲಿ ಅನೇಕ ನಾಮದಲ್ಲಿ ಭಕ್ತಾದಿಗಳಿಗೆ ಅವನ ಅನುಯಾಯಿಗಳಿಗೆ ಅವರ ಸಮಸ್ಯೆನೆಲ್ಲ ಪರಿಹಾರ ಮಾಡಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡ್ಕೊತ ಇಲ್ಲಿ ನೆಲೆಸಿದ್ದಾರೆ. ಈ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಇಲ್ಲಿನ ಒಂದು ವಾತಾವರಣ ನೋಡಿದ್ದು ನಮ್ಮ ಪುಣ್ಯ. ಸ್ನೇಹಿತರೆ, ಇಲ್ಲಿ ಭಕ್ತಾದಿಗಳು ಬಂದಿದ್ದಾರೆ. ಅವ್ರ ಹತ್ರ ಈ ದೇವರ ಮಹಿಮೆಯನ್ನು ಕೇಳಿ ತಿಳಿದುಕೊಳ್ಳೋಣ. ಅಣ್ಣ ನಮಸ್ಕಾರ, ನಿಮ್ಮ ಹೆಸರು? ನಮ್ಮ ಹೆಸರು ಆನಂದ್ ನಾಯ್ಕ್ ಅಂತಂದೇಳಿ. ಹೌದಾ, ಹನುಮಂತ ನಾಯ್ಕ? ಆನಂದ್ ನಾಯ್ಕ್. ಹೌದು. ಎಷ್ಟು ವರ್ಷದಿಂದ ಬರ್ತಿದ್ದೀರಿ ಇಲ್ಲಿಗೆ? ನಮ್ದು 18 ವರ್ಷ. 18 ವರ್ಷದಿಂದ ಬರ್ತಿದ್ದೀರಾ? ಏನು ಸಮಸ್ಯೆ ಆಗಿತ್ತು ನಿಮಗೆ? ಏನಾರ ಪರಿಹಾರ ಆಯ್ತಾ? ಅಣ್ಣನ ಮಗ ಅದಕ್ಕೋಸ್ಕರ ಒಂದು ಬೇಡಿಕೆ ಇದ್ವಿ. ಏನೋ ನಮ್ಮದು ಭಕ್ತಾದಿ ಬೇಡಿಕೆ ಅದು ಪರಿಹಾರ ಆಗಿದೆ. ಅದಕ್ಕೋಸ್ಕರ ಈ ಬ್ಯಾಟಿ ತಂದು ಹೊಡೆದು ಅದ್ರ ಹರಕೆ ತೀರಿಸ್ತಾರೆ. ನಿಮ್ಮ ಸಮಸ್ಯೆ ಪರಿಹಾರ ಆಗಿದೆ? ಹೌದು. ಈಗ ನಿಮ್ಮ ಹರಕೆನ ಪೂರೈಸೋಕೆ ಬಂದಿದ್ದೀರಾ? ಪೂರೈಸ್ತಾ ಇದ್ದೀವಿ. ನಮ್ಮದು ಸಮಸ್ಯೆ ಬಗೆಹರಿದಕ್ಕೆ ನಮ್ಮ ಹರಕೆ ಪೂರೈಸಿ ಹೋಗ್ತಾ ಇದ್ದೀವಿ. ಯಾವ ಊರವ್ರು ನೀವು? ನಾವು ಹಟ್ಮಣಿ ತಾಲೂಕು ಬಳ್ಳಾರಿ ತಾಲೂಕು, ಹಟ್ಮಣಿ ಜಿಲ್ಲೆ, ಶಂಕರನಹಳ್ಳಿ, ಕೋಡಿತಾಂಡ. ಬೆಳಗ್ಗೆ ಬಂದಿದ್ರನ ಅಲ್ವಾ? ಅಲ್ಲ, ನಾವು ಬೆಳಗ್ಗೆ ನಮಗೆ 11 ಗಂಟೆ ಆಯ್ತು ಊರಿಗೆ. ಅಲ್ಲಿ ಬಿಡಕ್ಕೆ ಇಲ್ಲ ಬರತ್ತಿಗೆ ಅಲ್ಲೇ 3 ಗಂಟೆ. ದೂರ ಆಗತ್ತಲ್ಲ? ದೂರ. ನಮ್ಗೆ ಬರ್ಬೇಕಂದ್ರೆ 150 ಕಿಲೋಮೀಟ್ರ್. ದೇವರೆಲ್ಲ ಒಳ್ಳೇದೇ ಮಾಡ್ತಾರಲ್ಲ? ಹೌದು. ನಂಬಿದ್ದೀರಾ? ಹೌದು. ನಿಮ್ಮ ಸಮಸ್ಯೆ ಎಲ್ಲ ಪರಿಹಾರ ಆಗ್ತಿದೆ. ಇವನೇ ನೋಡಿ, ಇವನಿಗೋಸ್ಕರ ಮಾಡಿದ್ದು. ಒಳ್ಳೇದಾಗಲಿ. ಥ್ಯಾಂಕ್ಸ್ ಅಣ್ಣ. ಪೂಜೆ ಮಾಡಿರಿ.